ನಾನು ಅಶ್ವಿನಿ, ನೀವು ನೋಡ್ತಾ ಇದ್ದೀರಾ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಆಲ್ಟ್ ಅವರು ಒಂದು ಸ್ಮಾಲ್ ಬ್ರೇಕ್ ಆದ್ಮೇಲೆ ಸಿಕ್ಕಾಪಟ್ಟೆ ಸ್ಮಾರ್ಟ್ ವಾಚಸ್ ನ ಲಾಂಚ್ ಮಾಡ್ತಾ ಇದ್ದಾರೆ. ಲಾಸ್ಟ್ ವೀಕ್ ತಾನೇ ಅವರು ಆಲ್ಟ್ Y1 ಸ್ಮಾರ್ಟ್ ವಾಚ್ ನ ಲಾಂಚ್ ಮಾಡಿದ್ರು. ಈ ವೀಕ್ ಫೆಬ್ರವರಿ 3 ಫ್ಲಿಪ್ಕಾರ್ಟ್ ಅಂಡ್ ಆಲ್ಟ್ ಅವರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ 12 PM ಗೆ ಇನ್ನೊಂದು ಸ್ಮಾರ್ಟ್ ವಾಚ್ ನ ಲಾಂಚ್ ಮಾಡ್ತಿದ್ದಾರೆ. ಅದ್ಯಾವುದು ಅಂದ್ರೆ ಆಲ್ಟ್ OG Pro. ಈ ವಾಚ್ ಅಂತೂ ನೋಡೋದಕ್ಕೆ ಸೀರಿಯಸ್ಲಿ ತುಂಬಾನೇ ಸ್ಟೈಲಿಶ್ ಆಗಿದೆ, ಹಾಗೆ ರಗಡ್ ಆಗಿದೆ. ಇವತ್ತು ಈ ಸ್ಮಾರ್ಟ್ ವಾಚ್ ನಾನು ಅನ್ಬಾಕ್ಸ್ ಮಾಡಿ ನಿಮ್ಮ ಜೊತೆ ಹಾನೆಸ್ಟ್ ರಿವ್ಯೂನ ಶೇರ್ ಮಾಡ್ತೀನಿ. ಇದು ರಿಯಲಿ ಇವತ್ತನ್ನ ಪರ್ಚೇಸ್ ಮಾಡೋದು, ಪ್ರೈಸ್ ಎಷ್ಟು, ಫೀಚರ್ಸ್ ಹೇಗಿದೆ, ಕ್ವಾಲಿಟಿ ಹೇಗಿದೆ, ಎಷ್ಟು ಕಲರ್ಸ್ ಅಲ್ಲಿ ಅವೈಲೇಬಲ್ ಇದೆ, ಇದ್ರ ಬಗ್ಗೆ ಪೂರ್ತಿ ಇನ್ಫಾರ್ಮೇಶನ್ ಶೇರ್ ಮಾಡ್ತೀನಿ. ಇನ್ನೆಂತಕ್ಕೆ ವೇಟ್ ಮಾಡೋದು, ಲೆಟ್ಸ್ ರೋಲ್ ಆಫ್ ದ ಇಂಟ್ರೋ ಅಂಡ್ ಲೆಟ್ ಅಸ್ ಮೇಕ್ ದಿಸ್ ಅನ್ಬಾಕ್ಸಿಂಗ್. ಇನ್ನು ಆಲ್ಟ್ OG Pro ಬಂದು ನಮಗೆ 5 ಡಿಫರೆಂಟ್ ಕಲರ್ಸ್ ಅಲ್ಲಿ ಅವೈಲೇಬಲ್ ಇದೆ. ನನಗೆ 2 ಕಲರ್ಸ್ ನ ಕಳಿಸಿದ್ದಾರೆ, ಎಕ್ಸೆಲ್ ರಿಪಲ್ ಅಂಡ್ ಬ್ಲಾಕ್ ರಿಪಲ್. ಇವತ್ತು ನಾನು ಎಕ್ಸೆಲ್ ರಿಪಲ್ ನ ಅನ್ಬಾಕ್ಸ್ ಮಾಡಿ ನಿಮ್ ಜೊತೆ ಹಾನೆಸ್ಟ್ ರಿವ್ಯೂನ ಶೇರ್ ಮಾಡ್ತೀನಿ. ಬಾಕ್ಸ್ ನೋಡೋದಕ್ಕೆ ಈ ತರ ಬಾಕ್ಸ್ ಮೇಲೆ ನಾವು ಆಲ್ಟ್ OG Pro ಅಂತ ಬರ್ದಿರೋದನ್ನ ನೋಡಬಹುದು ಅಂಡ್ ಸ್ಮಾರ್ಟ್ ವಾಚ್ ನ ಕೂಡ ಡಿಸ್ಪ್ಲೇ ಮಾಡಿದ್ದಾರೆ. ಸೈಡ್ ಅಲ್ಲಿ ಇನ್ನೂ ಸ್ಪೆಸಿಫಿಕೇಶನ್ಸ್ ನ ಮೆನ್ಷನ್ ಮಾಡಿದ್ದಾರೆ. ಬ್ಯಾಕ್ ಸೈಡ್ ನಮಗೆ ಪ್ರಾಡಕ್ಟ್ ಹೈಲೈಟ್ಸ್ ನ ಕೂಡ ಕೊಟ್ಟಿದ್ದಾರೆ ಅಂಡ್ ಇನ್ನೊಂದು ಸೈಡ್ ಅಲ್ಲಿ ಕೂಡ ನಾವು ಸ್ಪೆಸಿಫಿಕೇಶನ್ಸ್ ನ ನೋಡಬಹುದು. ಇನ್ನ ಈ ಸ್ಮಾರ್ಟ್ ವಾಚ್ ನ ಬಾಕ್ಸ್ ಪ್ರೈಸ್ ಬಂದು ನಮಗೆ 12,999 ಇದೆ. ಬಟ್ ಈ ಸ್ಮಾರ್ಟ್ ವಾಚ್ ನಮಗೆ ಲಾಂಚ್ ಆಗ್ತಿರೋದು ಫೆಬ್ರವರಿ 3 ಫ್ಲಿಪ್ಕಾರ್ಟ್ ಅಂಡ್ ಆಲ್ಟ್ ಅವರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಲಾಂಚ್ ಮಾಡ್ತಿದ್ದಾರೆ. ಆಸ್ ಎ ಲಾಂಚ್ ಪ್ರೈಸ್ ಎಷ್ಟಕ್ಕೆ ಪ್ರೈಸ್ ನ ಅವರು ಲಾಂಚ್ ಮಾಡ್ತಿದ್ದಾರೆ ಗೊತ್ತಾ? ಜಸ್ಟ್ ಫಾರ್ 1,999 rupees. ಸೊ ಅದಾದ್ಮೇಲೆ ಪ್ರೈಸ್ ಕೂಡ ಇನ್ಕ್ರೀಸ್ ಆಗೋ ಚಾನ್ಸಸ್ ಇದೆ. ಸೊ ನೀವೇನಾದ್ರೂ ಸ್ಮಾರ್ಟ್ ವಾಚ್ ನ ಪರ್ಚೇಸ್ ಮಾಡಬೇಕು ಅಂದ್ರೆ ಲಾಂಚ್ ಡೇನೆ ಆಲ್ಟ್ ಅವರ ಅಫಿಷಿಯಲ್ ವೆಬ್ಸೈಟ್ ಇಲ್ಲ ಫ್ಲಿಪ್ಕಾರ್ಟ್ ಅಲ್ಲಿ ಪರ್ಚೇಸ್ ಮಾಡಿ. ಸೊ ಬನ್ನಿ ಈಗ ಬಾಕ್ಸ್ ಓಪನ್ ಮಾಡೋಣ, ಸ್ಮಾರ್ಟ್ ವಾಚ್ ಹೇಗಿದೆ ಅಂತ ನೋಡೋಣ. ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಾವು ಸ್ಮಾರ್ಟ್ ವಾಚ್ ನ ನೋಡಬಹುದು. ಸ್ಮಾರ್ಟ್ ವಾಚ್ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಆಮೇಲೆ ಬರೋಣ, ಬಾಕ್ಸ್ ಅಲ್ಲಿ ಏನೇನಿದೆ ಅಂತ ನೋಡೋಣ. ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ, ಕೆಲವೊಂದು ಆಲ್ ಸ್ಟಿಕ್ಕರ್ಸ್ ನ ನೋಡಬಹುದು ನಾವು. ಸಖತ್ತು ಕಲರ್ಫುಲ್ ಆಗಿದೆ ಅಂಡ್ ವಾರಂಟಿ ಕಾರ್ಡ್, ರಿಜಿಸ್ಟರ್ ವಾರಂಟಿ ಅಂತ ಮೆನ್ಷನ್ ಮಾಡಿದ್ದಾರೆ. ಯೂಸರ್ ಮ್ಯಾನ್ಯಲ್ ಚಿಕ್ಕದಾಗಿದೆ, ಯೂಸರ್ ಮ್ಯಾನ್ಯಲ್. ಸೊ ಇದರಲ್ಲಿ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ ಹೇಗೆ ಸ್ಮಾರ್ಟ್ ವಾಚ್ ನ ನಾವು ಯೂಸ್ ಮಾಡೋದು ಅಂತ ಅಷ್ಟೇ. ಬಾಕ್ಸ್ ಅಲ್ಲಿ ಇನ್ನೇನು ಇಲ್ಲ. ಸೊ ಬನ್ನಿ ಈಗ ವಾಚ್ ಬರೋಣ. ವಾವ್, ಎಷ್ಟು ಚೆನ್ನಾಗಿದೆ ನೋಡಿ. ಫಸ್ಟ್ ಇದನ್ನ ಪೀಲ್ ಮಾಡೋಣ. ನೋಡೋದಕ್ಕೆ ಸಖತ್ತು ಕ್ಲಾಸಿಕ್ ಆಗಿದೆ ಅಲ್ಲ. ಸೊ ಬನ್ನಿ ಈಗ ಅದೇ ತರ ಬೂಟ್ ಕೂಡ ಮಾಡ್ಬಿಡೋಣ. ಈ ಸ್ಮಾರ್ಟ್ ವಾಚ್ ನ ಇನಿಷಿಯಲ್ ಇಂಪ್ರೆಷನ್ ಬಗ್ಗೆ ಮಾತಾಡಬೇಕು ಅಂದ್ರೆ, ಈ ವಾಚ್ ನಂಗೆ ನೋಡಿದ ತಕ್ಷಣ ಫಸ್ಟ್ ಆಪಲ್ ಅಲ್ಟ್ರಾ ವಾಚ್ ಕ್ಯಾಪ್ನ ಬಂತು. ಯಾಕಂದ್ರೆ ಎಲ್ಲೋ ಒಂದು ಸ್ವಲ್ಪ ಅವರು ಇನ್ಫ್ಲೂಯೆನ್ಸ್ ಆದ್ರು ಆಪಲ್ ಅಲ್ಟ್ರಾ ಡಿಸೈನ್ಗೆ ಅಂತ ನನ್ಗೆ ಅನಿಸ್ತು. ಈ ಡಿಜಿಟಲ್ ಗ್ರೌಂಡ್ ಬಟನ್ ಆಗಿರ್ಬೋದು ಅಂಡ್ ಈ ಫಿಸಿಕಲ್ ಬಟನ್ ಇದೆಲ್ಲ, ಅದು ನಂಗೆ ನೋಡಿದ ತಕ್ಷಣ ಓಕೆ ಆಪಲ್ ವಾಚ್ ತರ ಇದೆ ಅಂತ ಅನಿಸ್ತು. ಬಟ್ ಕಂಪ್ಲೀಟ್ಲಿ ಅವರ ಡಿಸೈನ್ ನ ಕಾಪಿ ಮಾಡಿಲ್ಲ, ಎಲ್ಲೋ ಒಂದು ಸ್ವಲ್ಪ ಡಿಸೈನ್ ಅವರು ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ. ಈ ಸ್ಟ್ಯಾಪ್ ರಿಪಲ್ ಕೂಡ ಅಷ್ಟೇ, ನಾವು ನೋಡ್ಬೋದು ಡಿಸೈನ್ ಎಲ್ಲ ಒಂದು ಸ್ವಲ್ಪ ನಮಗೆ ಆಪಲ್ ಅಲ್ಟ್ರಾ ತರನೇ ಅನ್ಸುತ್ತೆ. ಓವರ್ ಆಗಿ ಈ ಸ್ಮಾರ್ಟ್ ವಾಚ್ ಅಂತೂ ನೋಡೋದಕ್ಕೆ ಸಖತ್ತು ಸ್ಟೈಲಿಶ್ ಅಂಡ್ ರಗಡ್ ಆಗಿದೆ. ನನಗಂತೂ ಸೀರಿಯಸ್ಲಿ ತುಂಬಾನೇ ಇಷ್ಟ ಆಯ್ತು ಡಿಸೈನ್. ಬನ್ನಿ ಈಗ ಈ ಸ್ಮಾರ್ಟ್ ವಾಚ್ ನ ಮೊಬೈಲ್ ಗೆ ಪೇರ್ ಮಾಡೋಣ. ಪೇರ್ ಮಾಡೋದಕ್ಕೆ ಫಸ್ಟ್ ನಾವು ಆಲ್ ಫಿಟ್ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡ್ಕೋಬೇಕು. ಈ ಅಪ್ಲಿಕೇಶನ್ ಬಂದು ಬೋತ್ ಆಂಡ್ರಾಯ್ಡ್ ಅಂಡ್ iOS ಯೂಸರ್ಸ್ ಗೆ ಕಾಂಪ್ಯಾಟಬಲ್ ಆಗಿದೆ. ಒನ್ಸ್ ಅಪ್ಲಿಕೇಶನ್ ಡೌನ್ಲೋಡ್ ಆದ್ಮೇಲೆ ಇಂಟರ್ಫೇಸ್ ನೋಡೋದಕ್ಕೆ ಈ ತರ ಇದೆ. ಸೊ ಬನ್ನಿ ಈಗ ನಾವು ಪೇರಿಂಗ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾವಿಲ್ಲಿ ಹೋಮ್ ಬಟನ್ ಹೋದ್ರೆ ಅಲ್ಲಿ ನೋಡಬಹುದು ಯು ಹ್ಯಾವ್ ನಾಟ್ ಲಿಂಕ್ಡ್ ಡಿವೈಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ಆಡೆಡ್ ಡಿವೈಸ್ ನ ನಾನು ಪ್ರೆಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಾವು ನೋಡಬಹುದು ಆಲ್ಟ್ OG Pro ಅಲ್ಲಿ ನೋಟಿಫಿಕೇಶನ್ ಬಂದಿದೆ. ಈಗ ಅದು ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಆಲ್ಟ್ OG Pro ಇಸ್ ಬಿಂಗ್ ಕನೆಕ್ಟೆಡ್. ಸೊ ನಮ್ಗೆ ಕನೆಕ್ಟ್ ಆಗ್ತಾ ಇರೋದನ್ನ ತೋರಿಸ್ತಿದೆ ಅಂಡ್ ಅಲ್ಲಿ ನಾವು ಬ್ಯಾಟ್ರಿ ಪರ್ಸೆಂಟೇಜ್ ನ ಕೂಡ ನೋಡಬಹುದು. ಸೊ ಇನ್ನೂ ಕನೆಕ್ಟ್ ಆಗಿಲ್ಲ, ಕನೆಕ್ಟ್ ಆಗ್ತಾ ಇದೆ. ಕನೆಕ್ಟೆಡ್ ಅಂತ ಬಂತು. ಬಟ್ ದೆನ್ ನಾವಿನ್ನೊಂದು ನೋಟಿಫಿಕೇಶನ್ಗೂ ವೇಟ್ ಮಾಡಬೇಕಾಗಿರುತ್ತೆ ಪೇರಿಂಗ್ ರಿಕ್ವೆಸ್ಟ್ಗೆ. ಎಸ್, ಪೇರಿಂಗ್ ರಿಕ್ವೆಸ್ಟ್ ಕೂಡ ಬಂತು. ಈಗ ಪೇರ್ ವಿತ್ ಆಲ್ಟ್ OG Pro, ಅಲೋ ಆಕ್ಸೆಸ್ ಟು ಯುವರ್ ಕಾಂಟ್ಯಾಕ್ಟ್ಸ್ ಅಂಡ್ ಕಾಲ್ ಹಿಸ್ಟ್ರಿ ಅಲೋ ಮಾಡಿ ಪೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ನಾವು ಯೋರ್ ಡಿವೈಸ್ ಹಸ್ ಬಿನ್ ಕನೆಕ್ಟೆಡ್. ಸೊ ಪೇರಿಂಗ್ ತುಂಬಾನೇ ಈಸಿ ಅಂಡ್ ಸಿಂಪಲ್. ಸ್ಮಾರ್ಟ್ ವಾಚ್ ನ ಓವರ್ವ್ಯೂ ಬಗ್ಗೆ ಮಾತಾಡಬೇಕು ಅಂದ್ರೆ ನಮಗೆ ಡಿಸ್ಪ್ಲೇ ಬಂದು 1.93 ಇಂಚಸ್ ಹೈ ರೆಸಲ್ಯೂಷನ್ LCD TFT ಡಿಸ್ಪ್ಲೇ ನ ಕೊಟ್ಟಿದ್ದಾರೆ. ರೆಸಲ್ಯೂಷನ್ ಬಂದು ನಮಗೆ 320x380 ಪಿಕ್ಸೆಲ್ಸ್ ಇದೆ. ಸೀರಿಯಸ್ಲಿ ಡಿಸ್ಪ್ಲೇ ಅಂತೂ ನೋಡೋದಕ್ಕೆ ಸಖತ್ತು ದೊಡ್ಡದಾಗಿದೆ. ಅಲ್ಟ್ರಾ ಥಿನ್ ಬೆಸಲ್ಸ್ ಕೊಟ್ಟಿರೋದ್ರಿಂದ ನೋಡೋದಕ್ಕೆ ಸಖತ್ತು ಹ್ಯೂಜ್ ಆಗಿ ಕಾಣಿಸುತ್ತೆ. ಬೋಲ್ಡ್ ಕಲರ್ಸ್ ನ ಯೂಸ್ ಮಾಡಿದ್ದಾರೆ, ನೋಡಕ್ಕಂತೂ ಸಖತ್ತು ಬ್ರಿಲಿಯಂಟ್ ಆಗಿದೆ. ಅಂಡ್ ಟಚ್ ರೆಸ್ಪಾನ್ಸ್ ಕೂಡ ಅಷ್ಟೇ, ನಮಗೆ ಸೀಮ್ಲೆಸ್ ಟಚ್ ಕೊಟ್ಟಿರೋದ್ರೆ ಟಚ್ ರೆಸ್ಪಾನ್ಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಇನ್ನು ಸ್ಮಾರ್ಟ್ ವಾಚ್ ನ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂದ್ರೆ ಕಂಪ್ಲೀಟ್ಲಿ ಫ್ರೇಮ್ ಬಂದು ಮೇಡ್ ಅಪ್ ಆಫ್ ಮೆಟಲ್ ಫ್ರೇಮ್ ಅಂತಾನೆ ಹೇಳ್ಬೋದು, ಮೆಟಲ್ ಕ್ವಾಲಿಟಿ ಅಂತಾನೆ ಹೇಳ್ಬೋದು. ಅಂಡ್ ಇಲ್ಲ ಒಂದು ಫಿಸಿಕಲ್ ಬಟನ್ ಕೂಡ ನೋಡಬಹುದು. ಇದು ಡಿಜಿಟಲ್ ಕ್ರೌನ್ ಬಟನ್, ಒಂದು ಮೈಕ್ ನ ನೋಡಬಹುದು, ಹಾಗೆ ಒಂದು ಡೆಡಿಕೇಟೆಡ್ ಸ್ಪೋರ್ಟ್ಸ್ ಮೋಡ್ ಬಟನ್ ಕೂಡ ಕೊಟ್ಟಿದ್ದಾರೆ. ಈ ಸೈಡ್ ಅಲ್ಲಿ ಕಂಪ್ಲೀಟ್ಲಿ ನಮಗೆ ಸ್ಪೀಕರ್ ಗ್ರಿಲ್ ನ ಕೊಟ್ಟಿದ್ದಾರೆ. ಸೊ ಇದರಿಂದ ಆಲ್ಟ್ ಅವ್ರು ಹೇಳೋ ಪ್ರಕಾರ ಏನಂದ್ರೆ ನಮಗೆ ಆಡಿಯೋ ಕ್ವಾಲಿಟಿ ಎಲ್ಲ ಸೂಪರ್ ಆಗಿ ಕೇಳಿಸುತ್ತಂತೆ. ಇನ್ನು ಬ್ಯಾಕ್ ಸೈಡ್ ಬಂದು ನಮಗೆ ಚಾರ್ಜಿಂಗ್ ಪೋರ್ಟ್ ನ ಕೊಟ್ಟಿದ್ದಾರೆ. ಫಸ್ಟ್ ಇಲ್ಲಿ ನಮಗೆ ಒಂದು ಪ್ರೊಟೆಕ್ಟಿವ್ ಶೀಟ್ ಕೊಟ್ಟಿದ್ದಾರೆ. ಫಸ್ಟ್ ಬನ್ನಿ ಅದನ್ನ ಅನ್ವ್ರಾಪ್ ಮಾಡೋಣ. ಸೊ ಬ್ಯಾಕ್ ಸೈಡ್
ನಾವು ಚಾರ್ಜಿಂಗ್ ಪೋರ್ಟ್ ನ ನೋಡಬಹುದು, ಬೇಕಾಗಿರೋ ಸೆನ್ಸರ್ಸ್ ಎಲ್ಲ ಕೊಟ್ಟಿದ್ದಾರೆ, ಹಾಗೆ ಆಲ್ಟ್ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಇನ್ನು ಸ್ಟ್ರಾಪ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂದ್ರೆ ನಮಗೆ 22mm ಸಿಲಿಕಾನ್ ರಿಪಲ್ ಸ್ಟ್ರಾಪ್ ನ ಕೊಟ್ಟಿದ್ದಾರೆ. ಸೀರಿಯಸ್ಲಿ ಸ್ಟ್ರಾಪ್ ಅಂತೂ ನೋಡೋದಕ್ಕೆ ಸಖತ್ತು ರಗಡ್ ಆಗಿದೆ, ಡಿಸೈನ್ ಸಕ್ಕದಾಗಿದೆ ಅಂಡ್ ಕ್ವಾಲಿಟಿ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಡಿಸೈನ್ ಅಂತೂ ಎಸ್ಪೆಷಲಿ ನೋಡೋದಕ್ಕೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು, ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ. ಇನ್ನು ಈ ಸ್ಮಾರ್ಟ್ ವಾಚ್ ನ ಬ್ಲೂಟೂತ್ ವರ್ಷನ್ ಬಂದು ನಮಗೆ 5.2 ಕೊಟ್ಟಿದ್ದಾರೆ. ನಮ್ಮ ಬ್ಲೂಟೂತ್ ಕಾಲಿಂಗ್ ಫೆಸಿಲಿಟಿನ ಇನ್ನೂ ಎನ್ಹಾನ್ಸ್ ಮಾಡಕ್ಕೆ ಅವರು ಸಿಂಗಲ್ ಚಿಪ್ ಕೂಡ ಕೊಟ್ಟಿದ್ದಾರೆ. ಇದರಿಂದ ನಮಗೆ ಬ್ಲೂಟೂತ್ ಕಾಲಿಂಗ್ ಫೆಸಿಲಿಟಿ ಎಕ್ಸ್ಪೀರಿಯನ್ಸ್ ಎಲ್ಲ ಇನ್ನೂ ಚೆನ್ನಾಗಿರುತ್ತಂತೆ ಅಂಡ್ ಇದರಲ್ಲಿ ನಮಗೆ IP67 ವಾಟರ್ ಅಂಡ್ ಡಸ್ಟ್ ರೆಸಿಸ್ಟೆಂಟ್ ಕೂಡ ಕೊಟ್ಟಿದ್ದಾರೆ. ಇನ್ನು ಸ್ಮಾರ್ಟ್ ವಾಚ್ ನ ಬ್ಯಾಟರಿ ಬಗ್ಗೆ ಮಾತಾಡಬೇಕು ಅಂದ್ರೆ ಇದರಲ್ಲಿ ನಮಗೆ 230mAh ಬ್ಯಾಟರಿನ ಕೊಟ್ಟಿದ್ದಾರೆ. ಒನ್ಸ್ ಫುಲ್ ಚಾರ್ಜ್ ಆದ್ರೆ ನಮಗೆ 7 ಡೇಸ್ ವರೆಗೂ ಬ್ಯಾಟರಿ ಬ್ಯಾಕಪ್ ಬರುತ್ತಂತೆ. ಅದೇ ನೀವೇನಾದ್ರೂ ಬ್ಲೂಟೂತ್ ಕಾಲಿಂಗ್ ಫೆಸಿಲಿಟಿನ ಅವೈಲ್ ಮಾಡ್ತೀನಿ ಅಂದ್ರೆ ನಿಮಗೆ 2 ಡೇಸ್ ವರೆಗೂ ಬರುತ್ತೆ, ಇಲ್ಲ ಸ್ಟ್ಯಾಂಡ್ ಬೈ ಮೋಡ್ ಅಲ್ಲಿ ಇಟ್ಟಿರ್ತೀನಿ ಅಂದ್ರೆ ನಿಮಗೆ 15 ಡೇಸ್ ವರೆಗೂ ಬ್ಯಾಟರಿ ಬ್ಯಾಕಪ್ ಬರುತ್ತೆ ಅಂಡ್ ಇದು ನಮಗೆ ಇನ್ಸ್ಟಾ ಚಾರ್ಜ್ ನ ಕೂಡ ಸಪೋರ್ಟ್ ಮಾಡುತ್ತೆ. ನೀವೇನಾದ್ರು 10 ಮಿನಿಟ್ಸ್ ಚಾರ್ಜ್ ಮಾಡಿದ್ರೆ ನಮಗೆ 1 ಡೇ ವರೆಗೂ ಬ್ಯಾಟರಿ ಬ್ಯಾಕಪ್ ಬರುತ್ತಂತೆ. ಇನ್ನು ಸ್ಮಾರ್ಟ್ ವಾಚ್ ನ ಇಂಟರ್ಫೇಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ನಾವು ಡಿಸ್ಪ್ಲೇ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ನಮಗೆ ಡಿಫರೆಂಟ್ ವಾಚ್ ಫೇಸಸ್ ಬರುತ್ತೆ. ಅದ್ರಲ್ಲಿ ನಿಮ್ಗೆ ಯಾವ ಫೇವರೇಟ್ ಅದನ್ನ ಸೆಟ್ ಮಾಡ್ಕೊಳ್ಳಿ. ಇದ್ರಲ್ಲಿ ನನಗಂತೂ ಈ ವಾಚ್ ಫೇಸ್ ತುಂಬಾನೇ ಇಷ್ಟ ಆಯ್ತು, ಸೊ ಅದನ್ನ ಸೆಟ್ ಮಾಡ್ಕೊಂಡಿದ್ದೀನಿ. ಇವನ್ ನಾವು ವಾಚ್ ಫೇಸಸ್ ನ ಡಿಜಿಟಲ್ ಕ್ರೌನ್ ಬಟನ್ ಯೂಸ್ ಮಾಡ್ಕೊಂಡು ಕೂಡ ಸೆಟ್ ಮಾಡ್ಕೋಬಹುದು, ಹಾಗೆ ಚೇಂಜ್ ಕೂಡ ಮಾಡ್ಕೊಳ್ತಾ ಇರಬಹುದು. ನಮ್ಮ ಮೇಲಿಂದ ಕೆಳಗಡೆ ನಾವು ಸ್ವೈಪ್ ಡೌನ್ ಮಾಡಿದ್ರೆ ನಮಗೆ ಕಂಟ್ರೋಲ್ ಪ್ಯಾನಲ್ ಬರುತ್ತೆ. ಇಲ್ಲಿ ನಾವು ಬ್ಯಾಟರಿ ಪರ್ಸೆಂಟೇಜ್ ನೋಡಬಹುದು, ಸೆಟ್ಟಿಂಗ್ಸ್ ಅಲ್ಲಿ ಏನಾದ್ರು ಚೇಂಜಸ್ ಮಾಡ್ಬೇಕಂದ್ರೆ ಇಲ್ಲಿಂದಾನೇ ಮಾಡಬಹುದು, ಹಾಗೆ ಬ್ರೈಟ್ನೆಸ್ ನ ಕೂಡ ಆರಾಮಾಗಿ ಇಲ್ಲಿಂದಾನೆ ಸೆಟ್ ಮಾಡ್ಕೋಬಹುದು. ಇನ್ನು ಕೆಳಗಡೆಯಿಂದ ಮೇಲೆ ಸ್ವೈಪ್ ಮಾಡಿದ್ರೆ ನಮಗೆ ನೋಟಿಫಿಕೇಶನ್ ಬಾರ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ಬರೋ ನೋಟಿಫಿಕೇಶನ್ ಅಲ್ಲಿ ಈಸಿಲಿ ನೀವು ಇಲ್ಲೇ ಆಕ್ಸೆಸ್ ಮಾಡ್ಕೋಬಹುದು. ಇನ್ನು ನಾವು ರೈಟ್ ಇಂದ ಲೆಫ್ಟ್ ಸ್ವೈಪ್ ಮಾಡಿದ್ರೆ ನಿಮ್ಮ ಫೇವರೇಟ್ ಅಪ್ಲಿಕೇಶನ್ಸ್ ನ ನೀವು ಆಡ್ ಕೂಡ ಮಾಡ್ಕೋಬಹುದು. ಇನ್ನು ಲೆಫ್ಟ್ ಇಂದ ರೈಟ್ ನೀವು ಸ್ವೈಪ್ ಡೌನ್ ಮಾಡಿದ್ರೆ ನಿಮಗೆ ಮೆನ್ಯೂ ಬಾರ್ ಓಪನ್ ಆಗುತ್ತೆ. ಇಲ್ಲಿ ಕಂಪ್ಲೀಟ್ ಅಪ್ಲಿಕೇಶನ್ಸ್ ನ ನೀವು ಇಲ್ಲಿ ನೋಡಬಹುದು. ಡಿಜಿಟಲ್ ಕ್ರೌನ್ ಬಟನ್ ನ ಯೂಸ್ ಮಾಡ್ಕೊಂಡು ನೀವು ಈಸಿಯಾಗಿ ನ್ಯಾವಿಗೇಟ್ ಕೂಡ ಮಾಡಬಹುದು. ಅಂಡ್ ಈ ಡಿಜಿಟಲ್ ಕ್ರೌನ್ ಬಟನ್ ಅಂತೂ ಸೀರಿಯಸ್ಲಿ ತುಂಬಾನೇ ಸ್ಮೂತ್ ಆಗಿ ವರ್ಕ್ ಆಗ್ತಾ ಇದೆ. ಈ ಡಿಜಿಟಲ್ ಕ್ರೌನ್ ಬಟನ್ ನಮಗೆ ಇದರಲ್ಲಿ ಬ್ಯಾಕ್ ಬಟನ್ ಕೂಡ ವರ್ಕ್ ಆಗುತ್ತೆ, ಇದೇ ನಮಗೆ ಮೆನ್ಯೂ ಬಟನ್ ಕೂಡ ವರ್ಕ್ ಆಗುತ್ತೆ. ಓವರ್ ಆಗಿ ಇಂಟರ್ಫೇಸ್ ಅಂತೂ ಡಿಸೆಟ್ ಆಗಿದೆ ಅಂತ ಹೇಳ್ಬೋದು. ಆಲ್ಟ್ OG Pro ನ ಫೀಚರ್ಸ್ ಬಗ್ಗೆ ಮಾತಾಡಬೇಕಂದ್ರೆ ಹೆಲ್ತ್ ಗೆ ತುಂಬಾನೇ ಇಂಪಾರ್ಟೆನ್ಸ್ ಕೊಟ್ಟು ಹಾರ್ಟ್ ರೇಟ್, SpO2, ಬ್ಲಡ್ ಪ್ರೆಷರ್, ಬ್ರೀತ್ ಅಂಡ್ ಸ್ಲೀಪ್ ನ ನಾವು ಈಸಿಯಾಗಿ ಮಾನಿಟರ್ ಮಾಡೋ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. 120+ ಸ್ಪೋರ್ಟ್ಸ್ ಮೋಡ್ಸ್ ನ ನಾವು ನೋಡಬಹುದು. ನೀವು ಆಡುವ ಸ್ಪೋರ್ಟ್ಸ್ ನ ಸೆಲೆಕ್ಟ್ ಮಾಡಿ ಈಸಿಯಾಗಿ ಆಕ್ಟಿವಿಟೀಸ್ ನ ನಾವು ಮಾನಿಟರ್ ಕೂಡ ಮಾಡ್ಕೋಬಹುದು. 150+ ವಾಚ್ ಫೇಸಸ್ ಇದೆ. ನಿಮ್ಮ ಮೊಬೈಲ್ ಅಲ್ಲಿ ವಾಚ್ ಫೇಸ್ ಸೆಲೆಕ್ಟ್ ಮಾಡಿ ಈಸಿಯಾಗಿ ಸ್ಮಾರ್ಟ್ ವಾಚ್ ಗೆ ಅಪ್ಡೇಟ್ ಕೂಡ ಮಾಡ್ಕೊಳ್ಬಹುದು. ಮ್ಯೂಸಿಕ್ ಪ್ಲೇಯರ್ ಅಲ್ಲಿ ಪ್ಲೇ, ಪಾಸ್, ನೆಕ್ಸ್ಟ್ ಸಾಂಗ್ ಅಂಡ್ ವಾಲ್ಯೂಮ್ ನ ನಾವು ಕಂಟ್ರೋಲ್ ಮಾಡ್ಕೊಳ್ಬಹುದು. ಕ್ಯಾಮ್ರಾ ಶಟರ್ ನ ಕೂಡ ನಾವು ಈಸಿಯಾಗಿ ಆಪರೇಟ್ ಮಾಡೋ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ AI ವಾಯ್ಸ್ ಅಸಿಸ್ಟೆಂಟ್ ಕೂಡ ಇದೆ ಅಂಡ್ ಲಾಸ್ಟ್ಲಿ ನಿಮಗೆ ಬೋರ್ ಆದ್ರೆ 4 ಇಂಟ್ರೆಸ್ಟಿಂಗ್ ಗೇಮ್ಸ್ ಕೂಡ ಇದೆ, ಆರಾಮಾಗಿ ಟೈಮ್ ಪಾಸ್ ಕೂಡ ಮಾಡ್ಕೊಳ್ಬಹುದು. ಈ ಸ್ಮಾರ್ಟ್ ವಾಚ್ ಅಲ್ಲಿ ನಮಗೆ ಬ್ಲೂಟೂತ್ ವರ್ಷನ್ ಬಂದು 5.2 ಕೊಟ್ಟಿದ್ದಾರೆ ಅಂಡ್ ಬ್ಲೂಟೂತ್ ಕಾಲಿಂಗ್ ಎಕ್ಸ್ಪೀರಿಯನ್ಸ್ ನ ಇನ್ನೂ ಎನ್ಹಾನ್ಸ್ ಮಾಡಕ್ಕೆ ನಮಗೆ ಸಿಂಗಲ್ ಚಿಪ್ ಕೂಡ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಾವು ಒಂದು ಹ್ಯೂಜ್ ಸ್ಪೀಕರ್ ನೇ ನೋಡಬಹುದು. ಇದರಿಂದ ನಮಗೆ ಆಡಿಯೋ ಕ್ವಾಲಿಟಿ ಎಲ್ಲ ಸಖತ್ತು ಕ್ಲಿಯರ್ ಅಂಡ್ ಕ್ರಿಸ್ಪ್ ಆಗಿ ಕೇಳಿಸುತ್ತಂತೆ. ಸೊ ಬನ್ನಿ ಈಗ ಏರ್ಟೆಲ್ ಕಸ್ಟಮರ್ ಕೇರ್ ಗೆ ಕಾಲ್ ಮಾಡ್ತೀನಿ. ಫಸ್ಟ್ ನಾವು ಕಾಲ್ ಮಾಡಬೇಕು ಅಂದ್ರೆ ಫೋನ್ ಕಾಲ್ ಅಪ್ಲಿಕೇಶನ್ ಹೋಗಬೇಕು. ಅದ್ರಲ್ಲಿ ನಮಗೆ ರೀಸೆಂಟ್ ಕಾಲ್, ಡಯಲ್ ಪ್ಯಾಡ್ ಅಂಡ್ ಕಾಂಟ್ಯಾಕ್ಟ್ಸ್ ಇದೆ. ಈಗ ಡಯಲ್ ಪ್ಯಾಡ್ ನ ಯೂಸ್ ಮಾಡ್ಕೊಂಡು ನಾನು ಏರ್ಟೆಲ್ ಕಸ್ಟಮರ್ ಕೇರ್ ಗೆ ಕಾಲ್ ಮಾಡ್ತೀನಿ. ಆಡಿಯೋ ಕ್ವಾಲಿಟಿ ಹೇಗಿದೆ ಅಂತ ನೋಡೋಣ. ಅಂಡ್ ಈ ಸ್ಮಾರ್ಟ್ ವಾಚ್ ಅಲ್ಲಿ ನಮ್ಗೆ ಇನ್ನೊಂದು ಬೆಸ್ಟ್ ಫೀಚರ್ ನನಗೆ ಏನ್ ಅನಿಸ್ತು ಅಂದ್ರೆ, ನಿಮ್ಗೆ ಏನಾದ್ರೂ ಕಾಲ್ ಸ್ಮಾರ್ಟ್ ವಾಚ್ ಅಲ್ಲಿ ಮಾತಾಡೋಕೆ ಇಷ್ಟ ಇಲ್ವಾ, ಆ ಕಾಲ್ ನ ನೀವು ಫೋನ್ ಕೂಡ ಟ್ರಾನ್ಸ್ಫರ್ ಮಾಡಿ ಮಾತಾಡ್ಕೋಬಹುದು. ಈ ಫೀಚರ್ ಅಂತೂ ನನಗೆ ಸೀರಿಯಸ್ಲಿ ತುಂಬಾನೇ ಇಷ್ಟ ಆಯ್ತು. ನಾ ಬ್ಲೂಟೂತ್ ಕಾಲಿಂಗ್ ಎಕ್ಸ್ಪೀರಿಯನ್ಸ್ ಅಂತೂ ನನಗೆ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು. ಎಸ್, ಆಡಿಯೋ ಕ್ವಾಲಿಟಿ ಎಲ್ಲ ಸಖತ್ತು ಕ್ಲಿಯರ್ ಅಂಡ್ ಕ್ರಿಸ್ಪ್ ಆಗಿ ಕೇಳಿಸ್ತಾ ಇತ್ತು ಬಿಕಾಸ್ ಆಫ್ ದ ಹ್ಯೂಜ್ ಸ್ಪೀಕರ್. ಓವರ್ ಆಗಿ ಕ್ವಾಲಿಟಿ ಇಸ್ ಗುಡ್. ಓವರ್ ಆಗಿ ಆಲ್ಟ್ OG Pro ಸ್ಮಾರ್ಟ್ ವಾಚ್ ನ ನೀವು ಪರ್ಚೇಸ್ ಮಾಡ್ಬೇಕಾ ಮಾಡಬಾರ್ದು ಅಂತ ಕೇಳಿದ್ರೆ, ಸೊ ನೀವೇನಾದ್ರೂ ಅಂಡರ್ 2000 rupees ಅಲ್ಲಿ ಇದು ಮೋಸ್ಟ್ ಸ್ಟೈಲಿಶ್ ಆಗಿ ಕಂಫರ್ಟಬಲ್ ಆಗಿರುವ ಸ್ಮಾರ್ಟ್ ವಾಚ್ ನ ನೋಡ್ತಿದ್ರೆ ಡೆಫಿನೆಟ್ಲಿ ಇದನ್ನ ನೀವು ಕನ್ಸಿಡರ್ ಮಾಡಬಹುದು. ಯಾಕಂದ್ರೆ ಇದ್ರಲ್ಲಿ ನನಗೆ ತುಂಬಾನೇ ಇಷ್ಟ ಆಗಿತ್ತು ಏನಂದ್ರೆ ಡಿಸ್ಪ್ಲೇ, ಹ್ಯೂಜ್ ಡಿಸ್ಪ್ಲೇ ಕೊಟ್ಟಿದ್ದಾರೆ, ಸಖತ್ತು ಕಲರ್ಫುಲ್ ಅಂಡ್ ಬ್ರಿಲಿಯಂಟ್ ಆಗಿ ಕಾಣಿಸ್ತಾ ಇದೆ. ನಮಗೆ ಬೇಕಾಗಿರೋ ಫೀಚರ್ಸ್ ನೆಲ್ಲ ಕೊಟ್ಟಿದ್ದಾರೆ. ಬ್ಯಾಟರಿ ಬ್ಯಾಕಪ್ ಚೆನ್ನಾಗಿದೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ನಮಗೆ ಹ್ಯೂಜ್ ಸ್ಪೀಕರ್ ನ ಕೊಟ್ಟಿದ್ದಾರೆ. ಇದರಿಂದ ನಮಗೆ ಆಡಿಯೋ ಕ್ವಾಲಿಟಿ ಎಲ್ಲ ಸಖತ್ತು ಕ್ಲಿಯರ್ ಅಂಡ್ ಕ್ರಿಸ್ಪ್ ಆಗಿ ಕೇಳಿಸುತ್ತೆ. ಅಂಡ್ ನಮ್ಮ ಬ್ಲೂಟೂತ್ ಕಾಲಿಂಗ್ ಫೆಸಿಲಿಟಿನ ಇನ್ನೂ ಎನ್ಹಾನ್ಸ್ ಮಾಡಕ್ಕೆ ನಮಗೆ ಇದರಲ್ಲಿ ಸಿಂಗಲ್ ಚಿಪ್ ಕೂಡ ಕೊಟ್ಟಿದ್ದಾರೆ. ಸೊ ಅಂಡರ್ 2000 rupees ಅಲ್ಲಿ ನೀವು ತುಂಬಾನೇ ಸ್ಟೈಲಿಶ್ ಆಗಿ ಕಾಣಿಸುವ ಅಥವಾ ತುಂಬಾನೇ ಕಂಫರ್ಟಬಲ್ ಇರುವ ಸ್ಮಾರ್ಟ್ ವಾಚ್ ನ ನೋಡ್ತಿದ್ರೆ ಡೆಫಿನೆಟ್ಲಿ ಇದನ್ನ ಕನ್ಸಿಡರ್ ಮಾಡಬಹುದು. ಓವರ್ ಆಗಿ ಅಂತೂ ಸ್ಮಾರ್ಟ್ ವಾಚ್ ತುಂಬಾನೇ ಚೆನ್ನಾಗಿದೆ. ಐ ಹೋಪ್ ನಿಮಗೆ ಈ ಅನ್ಬಾಕ್ಸಿಂಗ್ ವಿಡಿಯೋ ಇಷ್ಟ ಆಯ್ತು ಅನ್ಸುತ್ತೆ. ಇದೇ ತರ ಅನ್ಬಾಕ್ಸಿಂಗ್ ವಿಡಿಯೋಸ್ ನಾನು ಮಾಡಬೇಕು ಅಂದ್ರೆ ನೀವೇನ್ ಮಾಡಬೇಕು, ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಕೆಳಗಡೆ ಕಾಣ್ತಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಸೊ ದಟ್ ರೆಗ್ಯುಲರ್ ಅಪ್ಡೇಟ್ಸ್ ಎಲ್ಲ ಬರುತ್ತೆ. ಹಾಗೆ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ದು ಫೇಸ್ಬುಕ್ ಅಂಡ್ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಮೆನ್ಷನ್ ಮಾಡಿರ್ತೀನಿ, ಫಾಲೋ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದೀನಿ. ಸ್ಟೇ ಟ್ಯೂನ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋ. Bye bye, take care.